ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ನಾನು KSR ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ಫಾರ್ ಅ ಚೇಂಜ್ ಅಂತ ನಾನು KSRTC ಬಸ್ಸು ಬಿಟ್ಬಿಟ್ಟು ಇವತ್ತು ನಾನು ಹೋಗ್ತಾ ಇರೋದು ಟ್ರೈನಲ್ಲಿ. ಇನ್ನೊಂದು ವಿಚಾರ ಏನಂದರೆ ಗೈಸ್, ಈ ಜಾಗ ಅನ್ನೋದು ನನಗೆ ತುಂಬಾ ಮೆಮೊರಿಯಬಲ್ ಜಾಗ. ತುಂಬಾ ಮೆಮೊರೀಸ್ ಇದೆ ಈ ಜಾಗದಲ್ಲಿ. ನಾನು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ಬಟ್ ನಾನು ಟ್ರೈನ್ ಸೀರೀಸ್ನ ನಾನು ಇನ್ನೊಂದು ಸ್ವಲ್ಪ ನಂದು 1 ಮಂತ್ ಇಲ್ಲ 1.5 ಮಂತಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ನಾನು ಕವರ್ ಮಾಡ್ಕೊಂಡಿರೋ ಹಿಸ್ಟಾರಿಕಲ್ ಪ್ಲೇಸ್ಗಳನ್ನ ಕವರ್ ಆದಮೇಲೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಟ್ರೈನ್ ಲವರ್ ಕೂಡ ನಾನು ಒಂದು ಕಡೆಯಿಂದ ಹೇಳಬೇಕಂದ್ರೆ. ಸೊ ಗಾಯ್ಸ್, ಇವತ್ತು ಏನು ನೋಡ್ತಾ ಇದ್ದೀರಲ್ಲ, KSR ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು. ಸೊ ಇನ್ನೊಂದು 2 ಡೇಸ್ ಬ್ಯಾಕೆ ನಾನು 2 to 3 ಡೇಸ್ ಬ್ಯಾಕೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ ರಿಟರ್ನ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿದ್ದೀರಾ. ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಶಿವಮೊಗ್ಗಕ್ಕೆ ಯಾಕೆ ಮೀನ್ಸ್ ಅಟ್ಲೀಸ್ಟ್ ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ಸೊ ಇವತ್ತಿನ ಟಾಪಿಕ್ ಬಂದು, ನಾನು ಇವಾಗ ಹೋಗ್ತಾ ಇರೋದು ಅಘೋರೇಶ್ವರ ಟೆಂಪಲ್ಲು. ಮೀನ್ಸ್ ಶಿವಮೊಗ್ಗದಲ್ಲಿ ಒಂದು ಜಾಗ ಇದೆ, ಇಟ್ಕಲ್ ಅಂತ, ಇಟ್ಕಲ್ಲೇ ಕಲ್ಮನೆ ಅಂತ. ಸೊ ಅಲ್ಲಿರೋ ದೇವಸ್ಥಾನನ ಕವರ್ ಮಾಡಿಕೊಂಡು ನಾನು ಹಿಸ್ಟಾರಿಕಲ್ ಪ್ಲೇಸ್ನ ನಿಮ್ಮ ಮುಂದಕ್ಕೆ ಇಡ್ತೀನಿ, ಅದ್ರ ಬಗ್ಗೆ ಸ್ಟೋರಿನೂ ಇಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಅದೇ ಥರ ನಾನು ಏನಾದರೂ ತಿದ್ದುಪಡಿ ಮಾಡೋಂಗಿದ್ರೇನೋ ಅಟ್ಲೀಸ್ಟ್ ಕಮೆಂಟ್ ಮೂಲಕ ಹೇಳ್ತಾ ಇರಿ. ಸೊ ಅಡಿಷ್ನಲ್ ಆಗಿ ಯಾವ್ದಾದ್ರು ದೇವಸ್ಥಾನ ಇದ್ರೇನು ಅಟ್ಲೀಸ್ಟ್ ಮೀನ್ಸ್ ಟೂರಿಸ್ಟ್ ಪ್ಲೇಸ್ಗಳು ನಾನು ಹೋಗೋ ದಾರಿಯಲ್ಲಿ ಮೀನ್ಸ್ ಅಟ್ಲೀಸ್ಟ್ ಪ್ರೀವಿಯಸ್ ವೀಡಿಯೋಸ್ ನೋಡೋರು ಈ ನನಗೆ ಕಮೆಂಟ್ ಮೂಲಕ ಹೇಳ್ಬೋದು, ಇಲ್ಲ ಅಂತ ಸಪ್ರೇಟಾಗಿ ಮೇಲಲ್ಲಿ ಕೂಡ ನನಗೆ ತಿಳಿಸ್ಬೋದು. ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಸಿಗ್ತೈತೆ. ನಿಮ್ಮ ಕಡೆಯಿಂದ ಬೇಕಾಗಿರೋ ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ತಪ್ಪಿದ್ರೇನು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಸೊ ಅದೇ ಥರ ತಿದ್ದುಪಡಿ ಮಾಡ್ಕೊಂಡು ಆದಷ್ಟು ನಾನು ಪ್ರಯತ್ನ ಮಾಡ್ಕೊಂಡು ಇನ್ನೂ ಸರಿ ಮಾಡ್ಕೊಂಡು ಹೋಗ್ತೀನಿ. ಸೊ ಯಾಕಂದರೆ ನಿಮ್ಮ ಕಡೆಯಿಂದ ಕಮೆಂಟ್ಗಳೇ ನನಗೆ ಇಂಪಾರ್ಟೆಂಟ್. ಯಾಕಂದರೆ ಮೀನ್ಸ್ ಅದೇ ಒಳ್ಳೆ ಮೋಟಿವೇಶನ್ ಸಿಗೋದು ವೀಡಿಯೋಸ್ಗೆ. ಸೊ ಬನ್ನಿ ಗಾಯ್ಸ್, ಇವತ್ತು ಹೋಗೋಣ ಬೆಂಗಳೂರು KSR ರೈಲ್ವೆ ಸ್ಟೇಷನಿಂದ ಶಿವಮೊಗ್ಗವರೆಗೂ ಒಂದು ಜರ್ನಿ. ದೇವಾಲಯದ ಹೆಸರು ಇಕ್ಕೇರಿ ಅಘೋರೇಶ್ವರ ದೇವಾಲಯ. ದೇವಾಲಯದ ಕುರಿತು. ಇಕ್ಕೇರಿ ಅಘೋರೇಶ್ವರ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಇಕ್ಕೇರಿ ಗ್ರಾಮದಲ್ಲಿದೆ. ಈ ದೇವಾಲಯವು ಭಗವಾನ್ ಶಿವನ ಅಘೋರ ರೂಪವನ್ನು ಆರಾಧಿಸುವ ಶಕ್ತಿಪೀಠವಾಗಿದೆ. ಇದು ಕೇಳದಿ ನಾಯಕರ ಕಾಲದ ಒಂದು ಶ್ರೇಷ್ಠ ಪುರಾತನ ಧಾರ್ಮಿಕ ಸ್ಮಾರಕವಾಗಿದೆ. ಇದನ್ನು ಶ್ರೇಷ್ಠ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿನ ನಂದಿಮೂರ್ತಿ, ಕಲಾತ್ಮಕ ಶಿಲ್ಪಗಳು, ಗರ್ಭಗುಡಿ ಮತ್ತು ಭಕ್ತನಿಗೆ ಸಿಗುವ ಶಾಂತಿ ಎಲ್ಲವೂ ದೇವಾಲಯವನ್ನು ವಿಶಿಷ್ಟವಾಗಿ ಮಾಡುತ್ತವೆ. ಇಲ್ಲಿ ಶಿವನ ಅಘೋರ ರೂಪಕ್ಕೆ ವಿಶೇಷ ಪೂಜೆ ನಡೆಯುತ್ತದೆ. ಜನರು ಇಲ್ಲಿ ಧರ್ಮ, ಶಕ್ತಿ ಮತ್ತು ಶಾಂತಿಯ ಅನುಭವವನ್ನು ಪಡೆಯುತ್ತಾರೆ. ಇದು ಕೇವಲ ದೇವಾಲಯವಲ್ಲ, ಇದು ನಂಬಿಕೆಯ, ಶಕ್ತಿಯ ಮತ್ತು ಇತಿಹಾಸದ ಜೀವಂತ ಸಾಕ್ಷಿ. ನೀವು ಇತ್ತೀಚೆಗೆ ನೋಡಿದ ದೇವಾಲಯವೋ ಇದು? ನೀವೇ ಇನ್ನು ನೋಡಬೇಕು. ಸ್ಥಳ: ಇಕ್ಕೇರಿ ಗ್ರಾಮ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ದೇವತೆ: ಅಘೋರೇಶ್ವರ, ಶಿವನ ರೂಪ. ಕಾಲ: ಇವು ಕೆಳದಿ ನಾಯಕರ ಕಾಲದ 14ನೇ-16ನೇ ಶತಮಾನ ಮುಖ್ಯ ಶಿಲ್ಪಕಲೆಯ ಉದಾಹರಣೆ. ಇತಿಹಾಸ: ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನವು ಶಾಸ್ತ್ರೀಯ ಶೈಲಿಯಲ್ಲಿ ನಿರ್ಮಿತವಾದ ಶಕ್ತಿಯುತ ಶಿವಮಂದಿರವಾಗಿದ್ದು, ಇದು ಕೆಳದಿ ನಾಯಕರ ರಾಜವಂಶದ ಅಧಿಕಾರಕ್ಕೆ ಸಂಬಂಧಿಸಿದೆ. ಇನ್ನುಳಿದಿರುವ ಶಾಸನಗಳ ಪ್ರಕಾರ ಈ ದೇವಾಲಯವನ್ನು ಮೊದಲು ಇಮ್ಮಡಿ ನಾಯಕ ಅಥವಾ ಇತರ ನಾಯಕರು ನಿರ್ಮಿಸಿದ್ದಾರೆ. ಈ ದೇವಾಲಯವು ನಾಯಕರ ರಾಜಧಾನಿಯಾಗಿತ್ತು, ಇಕ್ಕೇರಿಯ ಹೆಮ್ಮೆ ಪಡುವ ಸ್ಮಾರಕವಾಗಿತ್ತು. ಇಲ್ಲಿಯ ಅಘೋರೇಶ್ವರನು ಶಿವನ ಉಗ್ರರೂಪವಾಗಿದೆ. ಇಲ್ಲಿ ಶಿವನು ಅಘೋರ ರೂಪದಲ್ಲಿ ಪೂಜಿಸುತ್ತಾನೆ. ಅಘೋರ ಅಂದರೆ ಭಯವಿಲ್ಲದ, ಭವಸಾಗರದಿಂದ ಮುಕ್ತಿಗೊಳಿಸುವ ದೇವತೆ. ದೇವಾಲಯದ ಶಿಲ್ಪಶೈಲಿ: ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ಸ್ಥಳಗಳಲ್ಲಿ ಹೊಯ್ಸಳ ಶಿಲ್ಪಶೈಲಿಯ ಪ್ರಭಾವವು ಕಾಣಸಿಗುತ್ತದೆ. ನಂದಿಮಂಟಪ, ಗರ್ಭವೃಂದ ಮತ್ತು ವಿಶಾಲವಾದ ಮಹಾಮಂಟಪ ಇವೆ. ದೇವಸ್ಥಾನದ ಗೋಡೆಯ ಮೇಲೆ ನಾನಾ ಮೂರ್ತಿಗಳು, ಯುದ್ಧದ ದೃಶ್ಯಗಳು, ನೃತ್ಯ ಮೂರ್ತಿಗಳು ಕೆತ್ತಲಾಗಿದೆ. ಇಲ್ಲಿನ ನಂದಿಮೂರ್ತಿ ಬಹಳ ದೊಡ್ಡದು ಮತ್ತು ನಿಖರವಾಗಿ ಕಲ್ಲಿನಲ್ಲಿ ಕೊತ್ತಮದ್ದು. ದೇವಾಲಯದ ಪೌರಾಣಿಕ ಕಥೆ: ಈ ದೇವಾಲಯದ ಬಗ್ಗೆ ಸ್ಥಳೀಯವಾಗಿ ಹಲವಾರು ಕಥೆಗಳು ಪ್ರಸಿದ್ಧವಾಗಿವೆ. ಒಂದು ಕಥೆಯ ಪ್ರಕಾರ ಈ ದೇವಾಲಯದಲ್ಲಿ ಶಿವನು ತಪಸ್ಸು ಮಾಡಿಕೊಂಡಿದ್ದಾನೆ ಎಂಬ ನಂಬಿಕೆ ಇದೆ.
ನಾಡಿನ ನಾಪತ್ತೆಯಾದ ಕಾಲದಲ್ಲಿ ಇಲ್ಲಿ ಶಿವನು ಅಘೋರ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡಿದನೆಂಬ ನಂಬಿಕೆ ಇದೆ. ಇನ್ನು ಒಂದು ದಂತಕಥೆ ಪ್ರಕಾರ ಈ ಸ್ಥಳದಲ್ಲಿ ಶಕ್ತಿಯ ಹರಿವಿನಿಂದಾಗಿ ಯಾರೇ ಆಗಲಿ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಅವರ ಎಲ್ಲಾ ಪಾಪಗಳು ವಿನಾಶ ಎಂಬ ನಂಬಿಕೆ. ವಿಶೇಷತೆ: ಇದು ಕೇವಲ ದೇವಾಲಯವಲ್ಲ, ಕೆಳದಿ ನಾಯಕರ ಕಾಲದ ರಾಜಕೀಯ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರ ಕೂಡ ಇದೆ. ಇದು ಈಗ ಕರ್ನಾಟಕದ ಪ್ರಮುಖ ಪೌರಾಣಿಕ ಮತ್ತು ಶಿಲ್ಪಕಲಾ ತಾಣಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಇಕ್ಕೇರಿ ಅಘೋರೇಶ್ವರ ದೇವಾಲಯ. ಹೆಚ್ಚಿನ ಇತಿಹಾಸ: ಇಕ್ಕೇರಿ ಎಂಬುದು ಕೆಳದಿ ನಾಯಕರ ಆಳ್ವಿಕೆಗೆ ಮೊದಲು ರಾಜಧಾನಿಯಾಗಿತ್ತು. ನಂತರ ರಾಜಧಾನಿಯನ್ನು ಕೆಳದಿಗೆ ಸ್ಥಳಾಂತರಿಸಿದರೂ ಇಕ್ಕೇರಿ ತಮ್ಮ ಧಾರ್ಮಿಕ ಕೇಂದ್ರವಾಗಿ ಉಳಿಯಿತು. ಇಲ್ಲಿನ ಅಘೋರೇಶ್ವರ ದೇವಾಲಯವು ನಾಯಕರ ಧಾರ್ಮಿಕ ನಿಷ್ಠೆ ಮತ್ತು ಶಿಲ್ಪಕಲೆಯ ಬೆಳವಣಿಗೆಯ ಪ್ರಾಮಾಣಿಕ ಸಾಕ್ಷಿಯಾಗಿದೆ. ಅಘೋರೇಶ್ವರ ಎಂಬ ಹೆಸರು ಶಿವನ ಉಗ್ರರೂಪಕ್ಕೆ ಸಾದೃಶ್ಯ. ಅಘೋರ ಅಂದರೆ ಕಠಿಣವಲ್ಲದ, ಸುಲಭವಾಗಿ ಮುಕ್ತಿಗೊಳ್ಳಬಹುದಾದ ಎಂಬ ಅರ್ಥವೂ ಇದೆ. ಆದ್ದರಿಂದ ಅಘೋರೇಶ್ವರನು ಭಕ್ತನಿಗೆ ಭಯವಿಲ್ಲದ ತಾಯ್ತನದ ದೇವತೆ ಎಂಬ ಭಾವನೆ ಇದೆ. ದೇವಾಲಯದ ವಿಶೇಷ ಶಿಲ್ಪವೈಶಿಷ್ಟ್ಯಗಳು: ಗರ್ಭಗೃಹದಲ್ಲಿ ಅಘೋರೇಶ್ವರನ ಲಿಂಗ ರೂಪದಲ್ಲಿ ವಿಗ್ರಹವಿದೆ. ದೇವಾಲಯದ ಗೋಡೆಗಳು ಅತ್ಯಂತ ಜಟಿಲ ಶಿಲ್ಪವನ್ನೊಳಗೊಂಡಿವೆ. ರಾಮಾಯಣ, ಮಹಾಭಾರತ, ದೇವತಾ ಮೂರ್ತಿಗಳು, ನೃತ್ಯ, ಯುದ್ಧ ದೃಶ್ಯಗಳು. ಇಲ್ಲಿ ಶಿಲ್ಪಗಳಲ್ಲಿ ಹಾಸ್ಯ, ಶೌರ್ಯ, ಭಕ್ತಿ, ಕಾಮಧರ್ಮದ ಶಿಲ್ಪಗಳು ಸಹ ಸಮನ್ವಯವಾಗಿವೆ. ದೇವಾಲಯದ ಒಳಾಂಗಣವು ಶೀತಲವಾಗಿ ನಿರ್ಮಿಸಲ್ಪಟ್ಟಿದೆ. ಶ್ರಾವಣ ಮಾಸದಲ್ಲಿ ಇಲ್ಲಿ ಮಹಾಶಿವರಾತ್ರಿ ಮತ್ತು ದೀಪೋತ್ಸವ ವಿಶೇಷವಾಗಿ ಆಚರಿಸದಿದ್ದರೆ. ಪರಿಸರ ವೈಶಿಷ್ಟ್ಯ: ಇದು ನೆರೆದ ಕಾಡುಗಳಿಂದ ಕೂಡಿದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದೆ. ದೇವಾಲಯದ ಸುತ್ತಲೂ ಹಸಿರಾದ ಪ್ರಕೃತಿ, ನಿಸ್ಸಂಶಯ ಶಾಂತಿ ಇರುತ್ತದೆ. ಭಕ್ತರಿಗೂ ಸೇರಿದೆ. ತಾತ್ವಿಕ ಅರ್ಥ: ಅಘೋರ ಎಂಬ ಸಂಹಾರಕ ರೂಪವು ಮಾನವನ ಅಹಂಕಾರವನ್ನ, ಜ್ಞಾನವನ್ನ ಮತ್ತು ಪಾಪವನ್ನ ನಾಶ ಮಾಡುವ ಶಿವನ ರೂಪ. ಇಲ್ಲಿ ಭಕ್ತನು ತಾನೇ ತನ್ನ ಒಳಗಿನ ಭಯಗಳನ್ನು ಮುರಿದು ಮುಕ್ತನಾಗಬಹುದು ಎಂಬ ತಾತ್ವಿಕ ಭಾವನೆ. ಇಕ್ಕೇರಿ ದೇವಾಲಯದ ಹತ್ತಿರದ ಪ್ರಮುಖ ತಾಣಗಳು: 1. ಕೆಳದಿ ರಾಜಮನೆ ಮತ್ತು ಮ್ಯೂಸಿಯಂ, ಕೇವಲ 6 ಕಿ.ಮೀ ದೂರದಲ್ಲಿದೆ. 2. ಸಂಗಮ, ಶರಾವತಿ ಮತ್ತು ಹರಿದ್ರಾ ನದಿಗಳ ಸಂಗಮ. 3. ಸೌಣೂರು ಮಠ, ತಾತ್ವಿಕ ಹಾಗೂ ಆಧ್ಯಾತ್ಮಿಕ ಕೇಂದ್ರ. 4. ಸೋರ್ಮೆನೆ ಫಾರ್ಮ್, ನೈಸರ್ಗಿಕ ಪ್ರವಾಸದ ತಾಣ. ದೇವಾಲಯಕ್ಕೆ ಭೇಟಿ ಹೇಗೆ ಕೊಡಬೇಕು? ನಿಕಟ ರೈಲು ನಿಲ್ದಾಣ ಶಿವಮೊಗ್ಗ ಅಂದಿನಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ. ದೂರ: ಶಿವಮೊಗ್ಗದಿಂದ ಸುಮಾರು 70 ಕಿ.ಮೀ. ಹತ್ತಿರದ ನಗರ ಶಿಕಾರಿಪುರ. ಟೆಂಪಲ್ ಟೈಮಿಂಗ್ಸ್: ಸಾಮಾನ್ಯವಾಗಿ ಬೆಳಿಗ್ಗೆ 6 ರಿಂದ ಮಧ್ಯಾಹ್ನ 12 ಮತ್ತು ಸಂಜೆ 5 ರಿಂದ ರಾತ್ರಿ 8 ಪ್ರವೇಶ ಶುಲ್ಕ ಇಲ್ಲ. ನಾಯಕರ ಯುಗದಲ್ಲಿ ಇಕ್ಕೇರಿಯ ಮಹತ್ವ: ಇಕ್ಕೇರಿ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ರಾಜಕೀಯ ನಿರ್ಣಯಗಳ ಕೇಂದ್ರವೂ ಆಗಿತ್ತು. ಇಲ್ಲಿ ನಾಯಕರ ಪುರಾತನ ಅರಮನೆ ಇದ್ದು ದೇವಾಲಯದ ಹತ್ತಿರವೇ ಅಧಿವೇಶನಗಳು ನಡೆಯುತ್ತಿದ್ದವು ಎನ್ನುವ ಶಾಸನ ವಿವರಗಳು ಇವೆ. ಕೇಳದಿ ನಾಯಕರು ತಮ್ಮನ್ನು ಶಿವನ ಅವತಾರವೆಂದು ಭಾವಿಸಿದ್ದರು. ಇಕ್ಕೇರಿಯ ಅಘೋರೇಶ್ವರ ದೇವಾಲಯವನ್ನು ತಮ್ಮ ರಾಜದೇವಾಲಯವೆಂದು ಪರಿಗಣಿಸಿ ದೊಡ್ಡ ಮಟ್ಟದಲ್ಲಿ ಆರಾಧನೆ, ದಾನ, ಶಾಸನಗಳನ್ನು ನೀಡಿದರೆಂದು ಶಾಸನಗಳಿಂದ ತಿಳಿಯಬಹುದು. ಧಾರ್ಮಿಕ ಆಚರಣೆಗಳು ಮತ್ತು ಉತ್ಸವಗಳು: ಈ ದೇವಾಲಯದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮುಖ್ಯವಾಗಿ 1. ಮಹಾಶಿವರಾತ್ರಿ. ಸಾವಿರಾರು ಭಕ್ತರು ಸೇರಿ ಇಡೀ ರಾತ್ರಿ ಜಾಗರಣೆ ಮಾಡಿ ಶಿವನ ಸ್ತುತಿ ಮಾಡುತ್ತಾರೆ. ಪಲ್ಲಕ್ಕಿ ಉತ್ಸವ, ಧ್ವಜಾರೋಹಣ, ಲಿಂಗಾಭಿಷೇಕ, ರುದ್ರಪಠ ನಡೆಯುತ್ತದೆ. 2. ಶ್ರಾವಣ ಮಾಸ. ಪ್ರತಿ ಸೋಮವಾರ ವಿಶೇಷ ಪೂಜೆ ಮತ್ತು ನಂದಿ ಸೇವೆ. ದೇವಾಲಯವು ವಿಶೇಷ ಹೂವಿನಿಂದ ಅಲಂಕರಿಸಲಾಗುತ್ತದೆ. 3. ಕಾರ್ತಿಕ ಮಾಸ. ದೀಪೋತ್ಸವ, ಸಾವಿರಾರು ದೀಪಗಳ ಜ್ಯೋತಿಯ ದರ್ಶನ. ಬೆಳಕು ಮತ್ತು ಶಾಂತಿಯ ಸಂಯೋಜನೆಯಾದ ಧಾರ್ಮಿಕ ಪರಂಪರೆ. ಶಾಸನಗಳು ಮತ್ತು ಪುರಾತನ ದಾಖಲೆಗಳು: ಇಲ್ಲಿ ದೊರೆತಿರುವ ಶಾಸನಗಳು, ಮೆಟ್ಟಿದ ಕಲ್ಲು ಶಿಲೆಗಳು ಇವುಗಳ ಬಗ್ಗೆ ತಿಳಿಸುತ್ತವೆ. ಕೇಳದಿ ರಾಜರ ದಾನಗಳು. ದೇವಾಲಯದ ನಿರ್ವಹಣಾ ವಿವರಗಳು. ಭಕ್ತರು ಮಾಡಿದ ವಿಶೇಷ ಕೊಡುಗೆಗಳು. ಇವುಗಳ ಮೂಲಕ ದೇವಾಲಯದ ಆರ್ಥಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಉತ್ಸಾಹವನ್ನು ಅರ್ಥಮಾಡಿಕೊಳ್ಳಬಹುದು. ದೇವಾಲಯದ ಶಿಲ್ಪಗಳಲ್ಲಿ ವಿಶೇಷತೆ: ಇಲ್ಲಿನ ನಂದಿಮೂರ್ತಿ ಸುಮಾರು 7 ಅಡಿ ಉದ್ದ ಮತ್ತು ಅತ್ಯಂತ ನಿಖರವಾದ ಕೆತ್ತನೆ ಹೊಂದಿದೆ. ದೇವಾಲಯದ ಗೋಡೆಗಳಲ್ಲಿ ಪಾಶುಪತ ಶೈವಶಕ್ತಿ ದೃಶ್ಯಗಳು, ಶಕ್ತಿಮಾತೆಯ ರೂಪಗಳು, ಗಜಚರ್ಮಧಾರಿ ಶಿವ, ತಾಂಡವ ಮೂರ್ತಿ ಮತ್ತು ಕಾಳಭೈರವ ಚಿತ್ರಣಗಳು ಮಿಂಚುತ್ತವೆ. ಮುಖ್ಯ ಗರ್ಭಗುಡಿಗೆ ಹೋಗುವ ದಾರಿಯ ಬಾಗಿಲು ಸುಂದರವಾದ ತುಳುನಾಡು ಮತ್ತು ವಿಜಯನಗರ ಶೈಲಿಯ ಸಮನ್ವಯ ಹೊಂದಿದೆ. ಪೌರಾಣಿಕ ಹಿನ್ನೆಲೆ: ಅಘೋರೇಶ್ವರ ಯಾರು?
ಅಬೋರೇಶ್ವರ ಎನ್ನುವ ಶಬ್ದವು ತತ್ವಶಾಸ್ತ್ರೀಯ ಮತ್ತು ತಾಂತ್ರಿಕವಾಗಿ ಬಹುಆಳವಿದೆ. ಈ ಹೆಸರು ಶಿವನ ಪಂಚಮುಖಗಳಲ್ಲಿ ಒಂದಾದ ಅಘೋರಮುಖನಿಂದ ಬಂದಿದೆ. ಅಬೋರ ಶಬ್ದದ ಅರ್ಥ ನಕಾರಾರ್ಥಕ, ನೆಗೆಟಿವ್. ಘೋರ ಭಯಾನಕ. ಅಬೋರ ಭಯವಿಲ್ಲದ, ಶಾಂತಿಯುತ. ಇದರಿಂದ ಅಬೋರೇಶ್ವರ ಎನ್ನುವುದು ಭಕ್ತನ ಭಯವನ್ನ, ಕ್ರೂರತೆಯನ್ನ, ಮೋಹವನ್ನ ದೂರ ಮಾಡುವ ಶಿವ. ತಾಂತ್ರಿಕ ಪೂಜೆಯ, ಯೋಗ ತಪಸ್ಸಿನ ಆಧಾರ. ಇನ್ನು ಕೆಲ ತಂತ್ರ ಪಂಥಗಳಲ್ಲಿ ಅಬೋರೇಶ್ವರನನ್ನು ಆತ್ಮಸಾಕ್ಷಾತ್ಕಾರಕ್ಕಾಗಿ ಉಪಾಸಿಸುವ ರೂಪವೆಂದು ಗುರುತಿಸಲಾಗಿದೆ. ಶಿಲ್ಪಶಾಸ್ತ್ರದ ವಿಶ್ಲೇಷಣೆ. ಇದೊಂದು ಶುದ್ಧ ದ್ರಾವಿಡ ಶೈಲಿಯ ದೇವಾಲಯವಾಗಿದ್ದರೂ ಇದರ ಮೇಲೆ ನಿಖರವಾಗಿ ಕೆಲವು ಪ್ರಮುಖ ಶೈಲಿಗಳ ಪ್ರಭಾವಗಳು ಕಾಣಸಿಗುತ್ತವೆ. ಶಿಲ್ಪ ಶೈಲಿಯ ಮಿಶ್ರಣ. ಹೊಯ್ಸಳ ಶೈಲಿ, ಕೆಲವೊಂದು ಕುತೂಹಲಕಾರಿ ಶೃಂಗಾರಿಕ ಶಿಲ್ಪಗಳು, ನೃತ್ಯ ಭಂಗಿಗಳು. ವಿಜಯನಗರ ಶೈಲಿ, ವಿಶಾಲ ಮಟ್ಟದ ಮಂಟಪ, ನಂದಿಮಂಟಪದ ಉತ್ಕೃಷ್ಟತೆ. ತುಳುನಾಡು ಶೈಲಿ ಪ್ರಭಾವ, ಸ್ಥಳೀಯ ಕಲಾ ಪದ್ಧತಿಗಳ ವಿಶಿಷ್ಟ ಜಾಡುಗಳು. ಸ್ಥಳೀಯ ನಂಬಿಕೆಗಳು ಮತ್ತು ಜಾನಪದ ಕಥೆಗಳು. 1. ಪ್ರಚಲಿತ ನಂಬಿಕೆ. ಇಲ್ಲಿನ ಅಬೋರೇಶ್ವರಲಿಂಗ ಪ್ರತಿಷ್ಠೆ ಶಿವನು ತಾನೇ ಭಕ್ತನ ತಪಸ್ಸಿಗೆ ತೃಪ್ತನಾಗಿ ಪ್ರತ್ಯಕ್ಷವಾಗಿ ಮಾಡಿದ ರಚನೆ ಎನ್ನುವುದು ಜನಪದ ನಂಬಿಕೆ. 2. ದಂತಕಥೆ. ಒಂದು ಕಾಲದಲ್ಲಿ ಇಲ್ಲಿನ ಊರಿನಲ್ಲಿ ಭೀಕರ ರೋಗ ವ್ಯಾಪಿಸಿದ್ದಾಗ ಇಲ್ಲಿನ ಪುರೋಹಿತರೊಬ್ಬರು ಶಿವನ ಅಘೋರ ರೂಪಕ್ಕೆ ಪ್ರಾರ್ಥನೆ ಮಾಡುತ್ತಾರೆ. ನಂತರ ರೋಗ ದೂರವಾಗಿದ್ದು ಶಿವನಿಗೆ ಅಬೋರೇಶ್ವರ ಎಂಬ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾಗಿತ್ತಂತೆ. ಇಲ್ಲಿ ನಿಮ್ಮನ್ನು ಕಾದಿವೆ ದೇವಾಲಯಗಳ ರಹಸ್ಯ, ಪವಾಡದ ಕಥೆಗಳು ಮತ್ತು ನಿಜವಾದ ಭಾರತೀಯ ಸಂಸ್ಕೃತಿ. ನೀವು ಸತ್ಯಸಂಧರಾದ ಭಕ್ತರು, ಸಹಸ್ರಯಾತ್ರೆಯ ಹವ್ಯಾಸಿಗರು ಆಗಿದ್ದರೆ ಈಗಲೇ ಲೈಫ್ ಮೇಕ್ ಕೈಂಡರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಯಾತ್ರೆಯ ನಿಜವಾದ ಅರ್ಥದರ್ಶನದಲ್ಲಿ ಇದೆ, ಭಕ್ತಿಯಲ್ಲಿ ಇದೆ, ಕಥೆಯಲ್ಲಿ ಇದೆ. ನೀವು ಶ್ರದ್ಧೆಯಿಂದ ನೋಡಿದರೆ ಇಲ್ಲಿ ಪ್ರತಿಯೊಂದು ವಿಡಿಯೋ ನಿಮ್ಮ ಹೃದಯ ಸ್ಪರ್ಶಿಸುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇವರು ಕರೆದಂತೆ ಒಮ್ಮೆ ಭೇಟಿ ಕೊಡಿ. ಕನ್ನಡದ ಹೃದಯದಲ್ಲಿ ಅಡಗಿರುವ ದೇವಾಲಯಗಳು, ಬೆಟ್ಟದಾಚೆಯ ಕಥೆಗಳು, ನದಿಗಳ ದೈವಿ ಸಂವಹನ ಇವೆಲ್ಲವೂ ನಿಮ್ಮ ಮೊಬೈಲ್ಗೆ ಬರಲಿ ಅಂತ ಈ ಚಾನೆಲ್ ಇದೆ. ಲೈಫ್ ಮೇಕ್ ಕೈಂಡರ್, ನಿಮ್ಮ ದೈವಿಕ ಪಯಣದ ನಿಜವಾದ ಸಂಗಾತಿ. ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.